ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ಮೌನಿ ಅಮಾವಾಸ್ಯೆ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ. ಮೌನಿ ಅಮಾವಾಸ್ಯೆ ಶುಭ ಮುಹೂರ್ತ, ಯಾವಾಗ ಆಚರಣೆಯನ್ನು ಮಾಡ್ತಾರೆ, ಮೌನಿ ಅಮಾವಾಸ್ಯೆ ಮಹತ್ವ ಏನು, ಏನೇನು ವಿಶೇಷತೆ, ಯಾವ ರೀತಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಬರ್ರಿ ಒಂದು ಸಲ ಪಂಚಾಂಗವನ್ನು ಅವಲೋಕನ ಮಾಡಿಬಿಡೋಣ. ಮೌನಿ ಅಮಾವಾಸ್ಯೆ ಈ ಸಲ 29ನೇ ತಾರೀಕು ಬುಧವಾರ, ಉತ್ತರಾಷಾಢ ನಕ್ಷತ್ರ, ಸಿದ್ಧಿಯೋಗ, ನಾಗಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ರೀತಿ ವಿಶೇಷ ಒಂದು ಯೋಗದಲ್ಲಿ ಪ್ರಾಪ್ತಿಯಾಗಿದೆ, ಅದನ್ನು ಸಿದ್ಧಿಯೋಗ ಅಂತಲೇ ಹೇಳ್ತೇವೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಮೌನಿ ಅಮಾವಾಸ್ಯೆ ದಿವಸ ಚಂದ್ರ ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ಚಂದ್ರ ಇಬ್ಬರು ಏಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದೊಂದು ಬಹಳನೇ ವಿಶೇಷತೆ. ಅದು ಮಕರ ರಾಶಿಯಲ್ಲಿ ಸಂಚಾರದಲ್ಲಿ ಸಮಯದಲ್ಲಿ ಸ್ನಾನದಾನಾದಿಗಳಿಗೆ ಬಹಳನೇ ಮಹತ್ವವನ್ನು ಕೊಟ್ಟಾರ. ಈ ಕೆಲವು ವಿಷಯದಲ್ಲಿ ಹೇಳ್ತೀನಿ. ಈ ಮೌನಿ ಅಮಾವಾಸ್ಯೆ ದಿವಸ ಕೆಲವು ವಸ್ತುಗಳನ್ನು ಖರೀದಿ ಮಾಡಬಾರ್ದು, ಕೆಲವು ವಿಷಯಗಳನ್ನು ಮಾಡಬಾರ್ದು. ಅದನ್ನು ಕೂಡ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಇನ್ನು ಆ ದಿನ ವಿಶೇಷವಾಗಿ ಯಾರಾದರೂ ಹೋಮಗಳನ್ನು ಅಂದರೆ ದೋಷ ಪರಿಹಾರಕ್ಕಾಗಿ ಹೋಮಗಳನ್ನು ಮಾಡಿಸ್ತಿದ್ರೆ ವಿಶೇಷವಾಗಿ ಮಾಡಿಸ್ಬೋದು. ಯಾಕಂದರೆ ಪೃಥ್ವಿ ಮೇಲೆ ಅಂದರೆ ಈ ಭೂಮಿ ಮೇಲೆ ಅಗ್ನಿವಾಸ ಇರೋದರಿಂದ ಸಾಯಂಕಾಲ 6 ಗಂಟೆ 5 ನಿಮಿಷದವರೆಗೆ ಅಗ್ನಿವಾಸ ಪೃಥ್ವಿ ಮೇಲೆ ಇರೋದರಿಂದ ಹೋಮ ಹವನಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಆ ದಿನ ಚಂದ್ರನ ವಾಸ ನಮಗೆ ದಕ್ಷಿಣ ದಿಕ್ಕಿನಲ್ಲಿ ಚಂದ್ರನ ವಾಸ ಇರ್ತದೆ. ದಿಕ್ಷೋಲೆ ಅಂತ ಹೇಳ್ತೀವಿ. ಅಂದರೆ ಆ ಒಂದು ದಿಕ್ಕಿನಲ್ಲಿ ಮುಖ ಮಾಡಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಾಗಲಿ, ಆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡೋದಾಗಲಿ ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೆ ದಿಕ್ಷೋಲೆ ಉತ್ತರ ದಿಕ್ಕು ಅಂತ ಹೇಳ್ತೇವೆ. ಇನ್ನು ರಾಹುವಿನ ವಾಸ ನೈಋತ್ಯ ದಿಕ್ಕಿಗೆದ. ನೈಋತ್ಯ ದಿಕ್ಕಿನಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇರೋದು ಒಳ್ಳೆಯದು. ಇನ್ನು ಆ ದಿನ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಅಮಾವಾಸ್ಯೆ ದಿವಸ ನಾವು ಖರೀದಿ ಮಾಡಲೇಬಾರ್ದು. ಚಂದ್ರಬಲ ಇಲ್ಲದೆ ಇದ್ದಾಗ ನಾವು ಮಾಡಿದಂಥ ಕೆಲಸಗಳು ನಮಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತದೆ. ಇನ್ನು ಆ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ, ನಿಮಗೆ ಪೂಜಾ ಸಮಯವನ್ನು ಕೊಡ್ತೀನಿ. ಅಮಾವಾಸ್ಯೆ ಪೂಜಾ ಸಮಯ ನೋಟ್ ಮಾಡಿ ಇಟ್ಕೊಳ್ರಿ. ಲಕ್ಷ್ಮೀ ಪೂಜೆ ಆಗಿರ್ಬೋದು, ಕೆಲವೊಂದು ಪೂಜೆಗಳನ್ನು ಆ ದಿನ ವಿಶೇಷವಾಗಿ ಹೇಳ್ಕೊಡ್ತೀನಿ, ಕೆಲವು ದಾನಗಳನ್ನು ಹೇಳ್ಕೊಡ್ತೀನಿ. ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಆ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ಮೊದಲನೇದಾಗಿ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀರಿ. ಅದರಲ್ಲೂ ಈ ಮಾಘ ಮಾಸ ನಡೀತಾ ಇರೋದ್ರಿಂದ ಅದರಲ್ಲೂ ಅಮಾವಾಸ್ಯೆ ದಿವಸ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳನೇ ಮಹತ್ವದ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ ನೋಟ್ ಮಾಡಿ ಇಟ್ಕೊಳ್ರಿ. 5 ಗಂಟೆ 4 ನಿಮಿಷದಿಂದ 5 ಗಂಟೆ 50 ನಿಮಿಷ ಅತ್ಯಂತ ಶ್ರೇಷ್ಠ ಕಾಲ, ಬ್ರಹ್ಮಕಾಲ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಇನ್ನು ಆ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಧನಧಾನ್ಯ ಪ್ರಾಪ್ತಿಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋರು ಬೆಳಗ್ಗೆ ಬೇಗ ಅಂತಂದರೆ 6 ಗಂಟೆ 40 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ. ಅದನ್ನು ನಾವು ಲಾಭ ಆಗಿರ್ಬೋದು, ಧನ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಸುಗಮ ಪ್ರಾಪ್ತಿಯಾಗಲಿಕ್ಕೆ ಈ ಒಂದು ಮುಹೂರ್ತ ನಿಮಗೆ 6 ಗಂಟೆ 40 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೆ ವಿಶೇಷವಾದ ಮುಹೂರ್ತ ಅಂತ ಹೇಳ್ತೇವೆ. ಈ ಮುಹೂರ್ತದಲ್ಲಿ ಕುಲದೇವರ ಪೂಜೆ ಆಗಿರಬಹುದು, ಲಕ್ಷ್ಮೀ ದೇವಿ ಪೂಜೆ ಆಗಿರಬಹುದು, ಕೆಲವು ಪೂಜೆಗಳನ್ನು ಈ ಅಮಾವಾಸ್ಯೆ ದಿನ ಮಾಡುವಂಥ ಅಷ್ಟೇ ಅಲ್ಲ, ಇದಕ್ಕೆ ಮಾಘ ಸ್ನಾನ ಅಂತ ಏನು ಹೇಳ್ತೀವಿ. ಈ ಮಾಘದಲ್ಲಿ ವಿಶೇಷವಾಗಿ ನಾವು ನದಿ ಸ್ನಾನ ಆಗಿರ್ಬೋದು, ಸಮುದ್ರ ಸ್ನಾನ ಆಗಿರ್ಬೋದು, ಸಂಗಮಗಳ ಸ್ನಾನ ಅಂತ ಹೇಳ್ತೀವಿ. ಅಂದರೆ 2 ನದಿಗಳು 3 ನದಿಗಳು ಕೂಡಿರುವಂಥ ಸಂಗಮದಲ್ಲಿ ಸ್ನಾನ ಮಾಡೋದು ಅತ್ಯಂತ ಶುಭ ಪ್ರಾಪ್ತಿಯಾಗ್ತದೆ. ಮಾಡಿದ ಎಲ್ಲ ಕರ್ಮಗಳನ್ನು ಕಳೆಯುವಂಥ ಯೋಗ ಕೂಡ ಬಂದಿರ್ತದೆ. ಅದಕ್ಕೆ ಈ ಮೌನಿ ಅಮಾವಾಸ್ಯೆ ದಿವಸ, ಈ ಮೌನಿ ಅಮಾವಾಸ್ಯೆ ದಿವಸ ಕೆಲವೊಂದು ನಿಯಮಗಳವ, ಅವನು ಪಾಲಿಸಲೇಬೇಕು. ಆ ಪಾಲಿಸಿನೇ ಈ ಸ್ನಾನಕ್ಕೂ ಕೂಡ ಕೆಲವೊಂದು ನಿಯಮಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಂಡ್ರಿ. ಇನ್ನು ಮೌನಿ ಅಮಾವಾಸ್ಯೆ ಮಹತ್ವ ಏನು, ಮೌನಿ ಅಮಾವಾಸ್ಯೆಯನ್ನು ಯಾವ ದಿನ ಯಾವ ರೀತಿ ಪೂಜೆ ಮಾಡಿದರೆ ನಮಗೆ ಅತ್ಯಂತ ಶ್ರೇಷ್ಠ ಫಲವನ್ನು ತಂದು ಕೊಡ್ತದೆ. ಮೌನಿ ಅಮಾವಾಸ್ಯೆಗೆ ಅತ್ಯಂತ ವಿಶೇಷವಾಗಿರುವಂಥ ಕೆಲವು ದಾನಗಳವ. ಆ ದಾನಗಳ ಮಾಡೋದ್ರಿಂದ ಮನೆಯಲ್ಲಿರುವಂಥ ಸಂಕಷ್ಟಗಳು, ಮಕ್ಕಳಿಗೇನಾದರೂ ಅನಾರೋಗ್ಯ ತೊಂದರೆಗಳು ಕಾಡ್ತಾ ಇದ್ದರೆ ಅವೆಲ್ಲವೂ ವಿಶೇಷತೆಯನ್ನು ಪಡೆದ. ಆ ಎಲ್ಲ ವಿಶೇಷತೆ ಏನು, ಆ ದಿನ ಯಾವ ರೀತಿ
ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ವಿಶೇಷ ಧನ ಪ್ರಾಪ್ತಿ ಆಗ್ತದೆ. ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನಂತ. ಇದೇ ವಿಡಿಯೋದಲ್ಲಿ ಪೂರ್ಣ ನನಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ. ಅಮಾವಾಸ್ಯೆ ಯಾವ ದಿನ ಅದಕ್ಕಾಗಿ ಏನೇನು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳೀನಿ. ಇನ್ನು ಕೆಲವು ದಾನಗಳದ ವಿಶೇಷ ಲಕ್ಷ್ಮೀ ಪೂಜೆ ಪ್ರಾಪ್ತಿ, ಧನ ಪ್ರಾಪ್ತಿಗಾಗಿ ವಿಶೇಷ ಲಕ್ಷ್ಮೀ ಪೂಜೆ ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ಮಾಡೋದ್ರಿಂದ, ಅದಕ್ಕಾಗಿ ಅದನ್ನು ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಜೊತೆಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ. ಕೆಲವು ದಾನಗಳವ ಅದನ್ನು ಕೂಡ ತಿಳಿಸ್ಕೊಡ್ತೀನಂತ. ಸಮಯವನ್ನು ಈಗ ನೋಟ್ ಮಾಡಿ ಇಟ್ಕೊಂಡಿರಿ. ಇನ್ನೂ ಒಂದು ಸಮಯವನ್ನು ಕೊಡ್ತೇನೆ. ಈ ವಿಶೇಷ ಮುಹೂರ್ತ ನೀವು ಬೆಳಗ್ಗೆ ಪೂಜೆಯನ್ನು ಮಾಡಿ ಸಾಯಂಕಾಲ ನಮಗೆ ದಾನ, ಯಾರಿಗಾದರೂ ದಾನವನ್ನು ವಿಶೇಷವಾಗಿ ಕೆಲವು ದಾನಗಳ ಬಂತ ಇದೆಯಲ್ಲ, ಆ ದಾನವನ್ನು ಕೊಡಲಿಕ್ಕೆ ಸಮಯವನ್ನು ಹೇಳ್ತೀನಿ. ಇದು 4 ಗಂಟೆ 10 ನಿಮಿಷದಿಂದ 5 ಗಂಟೆ 10 ನಿಮಿಷದವರೆಗೆ ವಿಶೇಷವಾಗಿ ಅಮೃತ ಕಾಲ ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಮಾಡಿದಂಥ ದಾನದ ಧರ್ಮಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಬೆಳಗ್ಗೆ ಪೂಜೆಯನ್ನು ಮಾಡಿ ಮಧ್ಯಾಹ್ನ ನೀವು ಸಂಕಲ್ಪ ಮಾಡಿ ಇಟ್ಟು ಸಾಯಂಕಾಲ ದಾನವನ್ನು ಕೊಡ್ಬೋದು. ಅಥವಾ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ಹೇಳಿದ ಸಮಯದಲ್ಲಿ ಪೂಜೆ ಮಾಡಿ ಅದೇ ಸಮಯದಲ್ಲಿ ದಾನ ಕೊಡ್ತೇನೆ ಅಂದ್ರೆ ಹಾಗೂ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಅನುಕೂಲಕ್ಕೆ ಕೆಲವರು ಸಾಯಂಕಾಲಕ್ಕೆ ಮುಹೂರ್ತ ಕೇಳ್ತಿರ್ತೀರಿ ಅಂತ ಮುಹೂರ್ತ ಹೇಳ್ಕೊಟ್ಟೇನಿ. ಆ ಸಾಯಂಕಾಲ ಸಮಯದಲ್ಲಿ ಕೂಡ ನೀವು ದಾನವನ್ನು ಮಾಡಬಹುದು. ಈ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಏನೇನು ತಯಾರಿ ಮಾಡ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ.